ಡಯಾಬಿಟಿಸ್ ಬಗ್ಗೆ ಇರೋ 3 ಮಿತ್ಸ್. ಮೊದಲನೇದು, ಡಯಾಬಿಟಿಸ್ ಅನ್ನೋದು ಓಲ್ಡರ್ ಏಜ್ ಅಲ್ಲಿ ಮಾತ್ರ ಬರುತ್ತೆ ಅಂತ. ಆದ್ರೆ ರಿಯಾಲಿಟಿ ಏನು ಅಂದ್ರೆ ಟೈಪ್ 1 ಡಯಾಬಿಟಿಸ್ ಅನ್ನೋದು ಚಿಕ್ಕ ಮಕ್ಕಳಲ್ಲಿ ಕೂಡ ನೋಡಬಹುದು. ಹಾಗೇನೆ ಸಪೋಸ್ ಓವರ್ ವೇಟ್ ಇದೆ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತ ಅಂದ್ರೆ ಡಯಾಬಿಟಿಸ್ ಕಾಯಿಲೆ ಅಡಲ್ಟ್ಹುಡ್ ಅಲ್ಲಿ ಶುರು ಆಗ್ಬಹುದು, ಅಂದ್ರೆ ಅರ್ಲಿ ಏಜ್ ಅಲ್ಲಿ ಕೂಡ ಶುರು ಆಗ್ಬಹುದು. ಎರಡನೇದೇನು ಅಂದ್ರೆ ನನಗೆ ಡಯಾಬಿಟಿಸ್ ಏನು ಸಿಂಪ್ಟಮ್ಸ್ ಗಳಂತೂ ಇಲ್ಲ, ಹೀಗಾಗಿ ನನಗೇನೋ ಜಾಸ್ತಿ ತೊಂದರೆ ಆಗಲ್ಲ ಅಂತ ಅನ್ಕೊಂಡಿರೋದು. ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಒಂದ್ಸಲ ನಿಮಗೆ ಡಯಾಬಿಟಿಸ್ ಕಾಯಿಲೆ ಶುರು ಆದ್ರೆ ರೆಗ್ಯುಲರ್ ಬ್ಲಡ್ ಟೆಸ್ಟ್ ಅನ್ನ ಮಾಡಿಸ್ತಿರ್ಬೇಕು. ಯಾಕೆಂದ್ರೆ ಸಾಕಷ್ಟು ಜನರಲ್ಲಿ ಬ್ಲಡ್ ಶುಗರ್ ಲೆವೆಲ್ ತುಂಬಾ ಹೈ ಇರುತ್ತೆ, ಆದ್ರೂ ಕೂಡ ಏನು ಸಿಂಪ್ಟಮ್ಸ್ ಇಲ್ಲದೆ ಇರಬಹುದು. ಆದ್ರೆ ಈ ಹೈ ಶುಗರ್ ಏನಿರುತ್ತಲ್ಲ ಇದು ಕಣ್ಣಿಗೆ, ಕಿಡ್ನೀಸ್ಗೆ, ಹಾರ್ಟ್ಗೆ, ಆಮೇಲೆ ರಕ್ತನಾಳಗಳಿಗೆ ತೊಂದರೆ ಮಾಡೋ ಚಾನ್ಸಸ್ ಇರುತ್ತೆ. ಹೀಗಾಗಿ ನಿಮಗೆ ಸಿಂಪ್ಟಮ್ಸ್ ಇಲ್ದಿದ್ರು ಕೂಡ ರೆಗ್ಯುಲರ್ ಆಗಿ ಬ್ಲಡ್ ಶುಗರ್ ಲೆವೆಲ್ ನ ಟೆಸ್ಟ್ ಮಾಡಿಸ್ತಿರ್ಬೇಕು. ಮೂರನೇ ಮಿತ್ ಏನು ಅಂದ್ರೆ ನನ್ನ ಬ್ಲಡ್ ಶುಗರ್ ಲೆವೆಲ್ಸ್ ಏನೋ ನಾರ್ಮಲ್ ಆಗಿದೆ, ಸೊ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಎಲ್ಲ ಸ್ಟಾಪ್ ಮಾಡ್ಬೇಡೋಣ ಅಂತ ಅನ್ಕೊಳ್ಳೋದು. ಇದು ಒಂದು ದೊಡ್ಡ ತಪ್ಪು. ಯಾಕಂದ್ರೆ ಈ ತರ ಸ್ಟಾಪ್ ಮಾಡಿದಾಗಲೇ ನಾವು ಸಾಕಷ್ಟು ಪೇಷಂಟ್ಸ್ ಗಳು ತುಂಬಾ ಹೈ ಲೆವೆಲ್ ಆಫ್ ಶುಗರ್ ಆಗಿ ಐಸಿಯುಗೆ ಅಡ್ಮಿಷನ್ ಬೇಕಾಗುವಂತ ಕಂಡೀಷನ್ಸ್ ಡೆವಲಪ್ ಆಗಿ ಬಂದಿರೋದನ್ನ ಕೂಡ ನಾವು ನೋಡ್ತೀವಿ. ಹೀಗಾಗಿ ವಿತೌಟ್ ಡಾಕ್ಟರ್ಸ್ ಕನ್ಸಲ್ಟೇಷನ್ ನೀವೇ ಮೆಡಿಸಿನ್ಸ್ ನ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಸೊ ಈ ಒಂದು ಇಂಪಾರ್ಟೆಂಟ್ ಮೆಸೇಜ್ ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ಫ್ರೆಂಡ್ಸ್ ಗಳ ಜೊತೆಗೆ ಶೇರ್ ಮಾಡಿ. ಯಾಕೆಂದ್ರೆ ಫ್ಯಾಕ್ಟ್ಸ್ ಗಳನ್ನ ಡಿಸ್ಕಷನ್ ಮಾಡೋದ್ರ ಜೊತೆಗೇನೆ ಈ ತರದ ಮಿತ್ಸ್ ಗಳೇನಿರುತ್ತಲ್ಲ ಅದರ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಥ್ಯಾಂಕ್ ಯು.